ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, ಇವತ್ತು 6ನೇ ತರಗತಿಯ ಇತಿಹಾಸ ಅಧ್ಯಯನ 13 ದೆಹಲಿ ಸುಲ್ತಾನರು. ಈ ಒಂದು ದೆಹಲಿ ಸುಲ್ತಾನರು ಬಗ್ಗೆ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಓದುತ್ತಾ ಬಂದೀವಿ. ಅದೇ ರೀತಿಯಾಗಿ ಈ ಒಂದು ಅಧ್ಯಯನದ ಕುರಿತಾಗಿ 15 MCQಗಳನ್ನು ನೋಡುತ್ತಾ ಹೋಗೋಣ. ಓಕೆ, ನೋಡಿ, ಮೊದಲನೇ ಪ್ರಶ್ನೆ ಇಲ್ಲಿದೆ. ಭಾರತದ ಮೇಲೆ ಮೊದಲ ಬಾರಿಗೆ ದಾಳಿ ನಡೆಸಿದವರು ಯಾರು? ತುರ್ಕರು, ಅರಬ್ಬರು, ಮೊಘಲರು, ಪೋರ್ಚುಗೀಸರು? ಯಾರು ಹೇಳಿ? ಭಾರತ ಮೇಲೆ ಮೊದಲ ಬಾರಿಗೆ ದಾಳಿ ನಡೆಸಿದಂತವರು ಬಿ ಅರಬ್ಬರು. ಸರಿಯಾದ ಉತ್ತರ ಬಿ. ಸಿಂಧ್ ಮತ್ತು ಮುಲ್ತಾನ್ ಪ್ರದೇಶಗಳನ್ನು ಅರಬ್ಬರು ಯಾವ ವರ್ಷದಲ್ಲಿ ವಶಪಡಿಸಿಕೊಂಡರು? ಸಿಂಧು ಮತ್ತು ಮುಲ್ತಾನ್ ಪ್ರದೇಶಗಳನ್ನು ಅರಬ್ಬರು ಯಾವ ವರ್ಷದಲ್ಲಿ ವಶಪಡಿಸಿಕೊಂಡ್ರು ಅಂದ್ರೆ 712ರಲ್ಲಿ. ಓಕೆ, ಸರಿಯಾದ ಉತ್ತರ 712. ನಂತರ 3ನೇ ಪ್ರಶ್ನೆ. ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ನಡೆಸಿದನು? ಎಷ್ಟು ಬಾರಿ ಅಂದ್ರೆ 17 ಬಾರಿ. ಓಕೆನಾ? ಎ ಸರಿಯಾದ ಉತ್ತರ. 4ನೇ ಪ್ರಶ್ನೆ. ಎರಡನೇ ತೈರನ್ ಯುದ್ಧದಲ್ಲಿ ಪೃಥ್ವಿರಾಜ ಚೌಹಾಣನನ್ನು ಸೋಲಿಸಿದವರು ಯಾರು? ಅಂದ್ರೆ ಎರಡನೇ ತೈರಾನ್ ಯುದ್ಧದಲ್ಲಿ ಪೃಥ್ವಿರಾಜ ಚೌಹಾಣನನ್ನು ಸೋಲಿಸಿದವರು ಯಾರಪ್ಪ ಅಂದ್ರೆ ಯಾರು ಹೇಳಿ? ಸರಿಯಾದ ಉತ್ತರ ಡಿ ಮೊಹಮ್ಮದ್ ಗೋರಿ ಅವರು ಎರಡನೇ ತೈರಾನ್ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸುತ್ತಾರೆ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ. ದೆಹಲಿ ಸುಲ್ತಾನರು ಆಡಳಿತದ ಮೊದಲ ವಂಶ ಯಾವುದು? ದೆಹಲಿ ಸುಲ್ತಾನವರ ಆಡಳಿತದ ಮೊದಲ ವಂಶ ಯಾವುದಪ್ಪ ಅಂದ್ರೆ ಗುಲಾಂ ವಂಶ. ಓಕೆ, ನಂತರ 6ನೇ ಪ್ರಶ್ನೆ. ಕುತುಬ್ ಮಿನಾರ್ ನಿರ್ಮಾಣವನ್ನು ಆರಂಭಿಸಿದವರು ಯಾರು? ಯಾರು ಹೇಳಿ? ಕುತುಬ್ ಮಿನಾರವನ್ನು ನಿರ್ಮಾಣವನ್ನು ಆರಂಭಿಸಿದವರು. ಓಕೆ, ಇಂಪಾರ್ಟೆಂಟು. ಈ ತರ ಎಲ್ಲ ನೋಡ್ಕೋಬೇಕು ನೀವು. ಆರಂಭಿಸಿದವರು ಯಾರಪ್ಪ ಅಂದ್ರೆ ಕುತುಬ್ದೀನ್ ಐಬಕ್. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆ. ದೆಹಲಿ ಸುಲ್ತಾನರ ಏಕೈಕ ಮಹಿಳೆ ಆಡಳಿತಗಾರ್ತಿ ಯಾರು? ಸಿ ರಜಿಯಾ ಸುಲ್ತಾನ್. ಓಕೆನಾ? 8ನೇ ಪ್ರಶ್ನೆ. ಅಲ್ಲಾವುದ್ದೀನ್ ಖಿಲ್ಜಿನ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಮುನ್ನಡೆಸಿದ ಸೇನಾ ನಾಯಕ ಯಾರು? ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದಲ್ಲಿ ದಂಡಯಾತ್ರೆಯನ್ನು ಮುನ್ನಡೆಸಿದಂತ ಸೇನಾ ನಾಯಕ ಮಲಿಕ್ ಕಫೂರ್. ಓಕೆ, ನೆಕ್ಸ್ಟ್ ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ದೆಹಲಿಯಿಂದ ಯಾವ ಸ್ಥಳಕ್ಕೆ ವರ್ಗಾಯಿಸಿದನು? ಮೊಹಮ್ಮದ್ ಬಿನ್ ತುಘಲಕರವರು ದೆಹಲಿ ರಾಜಧಾನಿಯನ್ನು ದೆಹಲಿಯಿಂದ ಯಾವ ಸ್ಥಳಕ್ಕೆ ವರ್ಗಾಯಿಸಿದ್ದಾನೆ ಅಂದ್ರೆ ದೇವಗಿರಿ. ಓಕೆನಾ? ಡಿ ಸರಿಯಾದ ಆನ್ಸರ್. ದೌಲತಾಬಾದ್ ಅಥವಾ ದೇವಗಿರಿ ಅಂತೇಳಿ ಇರುತ್ತಾರೆ. ಓಕೆನಾ? ಮೊಹಮ್ಮದ್ ಬಿನ್ ತುಘಲಕ್ ಯಾವ ನಾಣ್ಯವನ್ನು ಚಲಾವಣೆಗೆ ತರಲು ಪ್ರಯತ್ನಿಸಿದನು? ಮೊಹಮ್ಮದ್ ಬಿನ್ ತುಘಲಕರವರು ಯಾವ ನಾಣ್ಯವನ್ನು ಚಲಾವಣೆಗೆ ತರಲು ಪ್ರಯತ್ನಿಸಿದನು? ಯಾವ್ದು ಹೇಳಿ? ತಾಮ್ರದ ನಾಣ್ಯ. ಸರಿಯಾದ ಉತ್ತರ ಸಿ. ನೆಕ್ಸ್ಟ್ 11ನೇ ಪ್ರಶ್ನೆ. ದೆಹಲಿ ಸುಲ್ತಾನರ ಆಡಳಿತವು ಯಾವ ಅವಧಿಯಲ್ಲಿ ಇತ್ತು? ಹೇಳಿ? ದೆಹಲಿ ಸುಲ್ತಾನ್ ಅವರ ಆಡಳಿತವು ಯಾವ ಅವಧಿಯಲ್ಲಿ ಇತ್ತಂದ್ರೆ 1206ರಿಂದ 1526. ಸರಿಯಾದ ಉತ್ತರ ಸಿ. ಓಕೆ, 12ನೇ ಪ್ರಶ್ನೆ. ಮೊದಲ ಪಾಣಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದವರು ಯಾರು? ನೆಕ್ಸ್ಟ್ 13ನೇ ಪ್ರಶ್ನೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ರೂಪುಗೊಂಡ ಭಾಷೆ ಯಾವುದು? ಯಾವುದು ಹೇಳಿ? ಉರ್ದು ಭಾಷೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ರೂಪುಗೊಂಡ ಭಾಷೆ ಯಾವ್ದಪ್ಪ ಅಂದ್ರ ಉರ್ದು. 14ನೇ ಪ್ರಶ್ನೆ. ಪದ್ಮಾವತ್ ಕೃತಿಯನ್ನು
ರಚಿಸಿದ ಕವಿ ಯಾರು? ಯಾರಪ್ಪ ಅಂದ್ರೆ ಜಾಯಸಿ. ಸರಿಯಾದ ಉತ್ತರ ಡಿ ಜಾಯಸಿ. ಪದ್ಮಾವತ್ ಕೃತಿಯನ್ನು ರಚಿಸಿದ ಕವಿ ಯಾರು? ಜಾಯಸಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಅಂಡ್ 15ನೇ ಕ್ವಶನ್. ಕೆಳಗಿನ ಯಾವುದು ದೆಹಲಿ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪವಲ್ಲ? ಯಾವ್ದಪ್ಪ ಅಂದ್ರೆ ಕುತುಬ್ ಮಿನಾರ್, ಅಲೈ ದರ್ವಾಜ್, ಸಿರಿಕೋಟೆ, ತಾಜ್ ಮಹಲ್. ಯಾವ್ದು ಹೇಳಿ ಇಲ್ಲಿ? ಸರಿಯಾದ ಉತ್ತರ ಡಿ ತಾಜ್ ಮಹಲ್ ಅಲ್ಲ, ವಾಸ್ತುಶಿಲ್ಪವಲ್ಲ. ಇಲ್ಲಿ ಕೀ ಆನ್ಸರ್ಗಳು ಇದೆ, ಆಮೇಲೆ ನೋಡಿಕೊಳ್ಳಿ. ಓಕೆ ಓಕೆ, ಮುಂದೊಂದು ಅಧ್ಯಯನ ಮುಂದಿನ ವಿಡಿಯೋದಲ್ಲಿ ಶುರು ಮಾಡುತ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಟು ಆಲ್.